ಮಹಾಲಕ್ಷ್ಮಿ ಬೆಳಗುಂದಿ ಅವರು ತುಂಬಾನೇ ಖುಷಿಯಾಗಿ ಪತಿಯ ಜೊತೆ ಹೊಸದಾಗಿ ಒಂದು ಬಂದಂತ ಸಾಂಗ್ ನಕ್ತಳ ನಕ್ತಳ ಸಾಂಗ್ ಗೆ ರೀಲ್ ಅನ್ನ ಮಾಡಿದ್ದಾರೆ. ಬಾಳು ಬೆಳಗುಂದಿ ಅವರು ತುಂಬಾ ಚೆನ್ನಾಗಿ ಒಂದು ಸಾಂಗ್ ಶೂಟ್ ಅನ್ನ ಸಹ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಖುಷಿಯಾಗಿದೆ ಈ ಒಂದು ಸಾಂಗ್ ಅನ್ನ ನೋಡಿ. ಮಹಾಲಕ್ಷ್ಮಿ ಅವರು ಸಹ ನೋಡಿ ಖುಷಿ ಪಟ್ಟು ಶೇರ್ ಸಹ ಮಾಡಿದ್ರು. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಪ್ರತಿ ದಿವಸ ಬಾಳು ಬೆಳಗುಂದಿ ಹಾಡನ್ನ ಕೇಳ್ತಾನೆ ಇರ್ತಾರೆ. ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಬಾಳು ಬೆಳಗುಂದಿಯನ್ನ ಕಂಡ್ರೆ ಜನರು ಅಷ್ಟೊಂದು ಇಷ್ಟಪಡ್ತಾರೆ, ಮೆಚ್ಚಿಕೊಂಡಿದ್ದಾರೆ. ಸೊ ನೀವೇನಂತೀರಾ ಇದ್ರ ಬಗ್ಗೆ? ನಿಮ್ಗೂ ಕೂಡ ಇಷ್ಟನಾ? ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಎಂಬ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ರಸಮಂಜರಿ ಕಾರ್ಯಕ್ರಮಗಳಲ್ಲೂ ಸಹ ಸಿಕ್ಕಾಪಡೆ ಸೂಪರ್ ಆಗಿ ಹಾಡನ್ನ ಆಡ್ತಾರೆ ಬಾಳು ಬೆಳಗುಂದಿ. ಎಲ್ಲರ ಒಂದು ನೆಚ್ಚಿನ ಫೇವರೇಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಇಬ್ರು ಕೂಡ ಹಾಡು ಹೇಳ್ತಾರೆ. ಇಬ್ರು ಕೂಡ ಮುಂಚೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ನೀಡ್ತಾ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ. ಮಗ ಇದ್ದಾನೆ, ಮಗನನ್ನ ನೋಡ್ಕೋಬೇಕು. ಭಗತ್ ತುಂಬಾನೇ ತುಂಟ, ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರುತ್ತೆ. ಅದ್ ಬಿಟ್ರೆ ಮನೆಯಲ್ಲಿ ಇದ್ದು ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಅನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಬಾರಿ ಹಾಡನ್ನು ಸಹ ಹಾಡಿದ್ದಾರೆ, ರೆಕಾರ್ಡಿಂಗ್ ಅನ್ನು ಸಹ ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಬಟ್ ಎಲ್ಲೂ ಕೂಡ ಆಚೆ ಈಗ ರಸಮಂಜರಿ ಕಾರ್ಯಕ್ರಮಕ್ಕೆ ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಸ್ವಲ್ಪ ಮಗ ದೊಡ್ಡವರಾದ್ಮೇಲೆ ಖಂಡಿತವಾಗಿಯೂ ಕೂಡ ಮಹಾರಾಷ್ಟ್ರ ಹೋಗ್ತಾರೆ. ಮತ್ತೆ ಮಹಾರಾಷ್ಟ್ರ ಅವರ ಜೊತೆ ಕೂಡ ಒಂದು ಅದ್ಭುತ ವಿಡಿಯೋ ಸಾಂಗ್ ಅನ್ನು ಸಹ ಮಾಡಲಿದ್ದಾರಂತೆ. ಅದು ಅತಿ ಬೇಗನೆ ಅದು ಕೂಡ ರೆಡಿ ಮಾಡ್ತಾರೆ. ಬಾಳು ಬೆಳಗುಂದಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಈಗ ಹೊಸ ಹೊಸ ಕಾರ್ಯಕ್ರಮಗಳು ಕೂಡ ಸಿಗ್ತಿದೆ, ಆಫರ್ಗಳು ಕೂಡ ಸಿಗ್ತಾ ಇದೆ.